ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಏನಪ್ಪಾ ಅಂದ್ರೆ ಮಾರ್ಕೆಟ್ ಈ ವೀಕ್ ಅಂದ್ರೆ ಹೋದ್ ವೀಕು ಹಿಂಗೆ ಆಗಿತ್ತು, ಈ ವೀಕ್ ಇನ್ನ ಜಾಸ್ತಿ ಆಗಿದೆ. ಮಾರ್ಕೆಟ್ ತುಂಬಾ ರೇಂಜಿಂಗ್ ನಡೀತಾ ಇದೆ. ಏನಕ್ಕೆ ಅಂತಂದ್ರೆ ಅದ್ ಏನ್ ಬುಲಿಶ್ ಮೂಮೆಂಟ್ ಕೊಡ್ಬೇಕಾಗಿತ್ತು ಆಲ್ ಓವರ್ ಅಂದ್ರೆ ತುಂಬಾ ಹೋದ ವರ್ಷ ಅಂತೂ ಫುಲ್ ರ್ಯಾಲಿ ಕೊಟ್ಬಿಟ್ಟಿದೆ. ಸೊ ಈಗ ಅದು ಎಕ್ಸಾಸ್ಟ್ ಆಗಿದೆ. ಸೊ ಈಗ ಏನ್ ಆಗ್ಬೇಕದು ಅಂತಂದ್ರೆ ರೇಂಜಿಂಗ್ ಮಾರ್ಕೆಟ್ ಒಳಗಡೆ ಇರುತ್ತೆ. ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ರೇಂಜ್ ಆದಷ್ಟು ನಮಗೆ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ಟ್ರೇಡ್ ಮಾಡಕ್ಕೆ. ನೋಡಿ, ಇದು ಬುಲ್ ರ್ಯಾಲಿ ಹಿಂಗ್ ಹೋಗಿತ್ತು, ಹೈಯರ್ ಹೈಯರ್ ಲೋ ಮಾಡ್ಕೊಂಡು ಒಂದ್ ಒಳ್ಳೆ ಪುಲ್ ಬ್ಯಾಕ್ ಕೊಡ್ತು. ಈಗ ಮತ್ತೆ ರೇಂಜಿಂಗ್ ಈ ಹೈ ಇಂದ ಈ ಲೋ ಒಳಗಡೆ ಯಾವುದು ಅಂದ್ರೆ ಈ ಹೈ ಇಂದ ಈ ಲೋ ಒಳಗಡೆ ಒಂದು ಬಾಕ್ಸ್ ಒಳಗಡೆ ಪ್ಲೇ ಔಟ್ ಆಗ್ತಾ ಇದೆ. ಒಂದು ರೇಂಜ್ ಒಳಗಡೆ ಇಂಟರ್ನಲ್ ಸ್ಟ್ರಕ್ಚರ್ ಅಂತಾರೆ ಅದಕ್ಕೆ. ಸೊ ಅದ್ರೊಳಗೆ ಪ್ಲೇ ಆಗ್ತಾ ಇದೆ. ಇಂಥ ಟೈಮಲ್ಲಿ A+ ಟ್ರೇಡ್ ಸಿಗೋದು ಕಷ್ಟ. ಅಂದ್ರೆ ಸಿಗುತ್ತೆ, ಎಲ್ಲದೂ ವರ್ಕೌಟ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಎಲ್ಲದೂ ವರ್ಕ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ನಾನು ಟ್ರೇಡ್ ತಗೊಂಡಿದ್ದೆ. ಇದು ಇಂಪಲ್ಸ್ ಬೈ ಆಗಿತ್ತು, ಇದು ವಿಡಿಯೋ ಮಾಡಕ್ ಆಗಿರಲಿಲ್ಲ. ಬಟ್ ನಾನು ಈ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಅಂದ್ರೆ ಏನಾಗಿತ್ತು, ಆ ಟ್ರೇಡ್ ಏನಕ್ಕೆ ಹೆಸರು ಇಟ್ಟಾಯ್ತು, ಏನಕ್ಕೆ TP ಇಟ್ಟಾಯ್ತು ಅಂತ ವ್ಯಾಲಿಡೇಷನ್ ಕೊಡ್ತಾ ಇದೀನಿ. ಸೊ ಇದು ಬಂದ್ಬಿಟ್ಟು ಯಾವತ್ತು 19 ಫೆಬ್ರವರಿ, ಇದು ನಿನ್ನೆ ತಗೊಂಡಿದ್ದು. ನಾನು ವೆಡ್ನೆಸ್ಡೇ ಯಾವುದೇ ಟ್ರೇಡ್ ತಗೊಂಡಿರ್ಲಿಲ್ಲ. ಸೊ ಟ್ಯೂಸ್ಡೇನು ತಗೊಂಡಿಲ್ಲ, ವೆಡ್ನೆಸ್ಡೇನು ತಗೊಂಡಿಲ್ಲ. ಅದಕ್ಕಾಗಿ ಏನಾಯ್ತು, ಇದು A+ ಸೆಟಪ್ ಇತ್ತು ಆಯ್ತಾ. ಸ್ಟ್ರಕ್ಚರ್ ಬ್ರೇಕ್ ಆಗಿತ್ತು, ನಮ್ ಡಿಮ್ಯಾಂಡ್ ಝೋನಿಗೆ ಬಂತು. ನಾನ್ ಏನ್ ತಪ್ಪು ಮಾಡಿದ್ದು ಅಂತ ಅಂದ್ರೆ ಈ ಝೋನ್ ಅಲ್ಲಿ ಇದು ಸಿಕ್ಕಾಬಟ್ಟೆ A+ ಅಂದ್ರೆ ರೇಂಜಿಂಗ್ ಒಳಗಡೆ ಈ ಝೋನ್ಗೋಸ್ಕರ ನಾನು ಒಂದ್ ದಿನ ಎಲ್ಲ ಕಾದಿದೆ. ಅಂದ್ರೆ 19 ನಿನ್ನೆ ಮಧ್ಯಾಹ್ನ ಆಲ್ಮೋಸ್ಟ್ 2 ಗಂಟೆ ಅನ್ಕೊಳ್ಳಿ. 2 ಗಂಟೆ ಅಂದ್ರೆ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು ಈ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ ಅಂದ ತಕ್ಷಣ. ಈ ಪ್ರೀವಿಯಸ್ ಐ ಬ್ರೇಕ್ ಆಗಿರೋದ್ ನೋಡಿದ ತಕ್ಷಣ, ಪ್ರೀವಿಯಸ್ ಐ ಅಂದ್ರೆ ನೋಡಿ, ಒಂದ್ ಸೆಕೆಂಡ್ ತೋರಿಸ್ಬಿಡ್ತೀನಿ ಅದನ್ನ. ಈ ಹೈ ಬ್ರೇಕ್ ಆಗಿದ ತಕ್ಷಣ ಇದು ವ್ಯಾಲಿಡೇಷನ್ ಆಯ್ತು. ಅಂದ್ರೆ ಇದು ಯಾವಾಗ ಬ್ರೇಕ್ ಆಯ್ತು, ಆಲ್ಮೋಸ್ಟ್ 12:30 ಕಾಯ್ತಾ ಇದೀನಿ. ಯಾಕಂದ್ರೆ ಈ ಪ್ರೊಟೆಕ್ಟೆಡ್ ಲೋಗ್ ಬರುತ್ತೆ, ಇಲ್ಲಿಂದ ನಾನು ಬೈ ತಗೋಬೇಕು ಅಂತ. ಸೊ ನ್ಯೂಯಾರ್ಕ್ ಸೆಷನ್ ಬಂತು. ನ್ಯೂಯಾರ್ಕ್ ಸೆಷನ್ ಅಲ್ಲಿ ಏನಾಯ್ತು ಅಂತಂದ್ರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಆತರ. ಯಾಕೆಂದ್ರೆ ಆಲ್ಮೋಸ್ಟ್ ನೀವು 1 ಡೇ ಕೊಟ್ಟಿದ್ರೆ ಒಂದ್ ಟ್ರೇಡ್ ನ ಇದನ್ನ ಕ್ಯಾಪ್ಚರ್ ಮಾಡಕ್ಕೋಸ್ಕರ. ಅವಾಗ ಏನಾಗುತ್ತೆ, ಈ ತರ SL ತಗೊಂಡಾಗ ಬೇಜಾರಾಗೇ ಆಗುತ್ತೆ. ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನಂದ್ರೆ ಒಂದ್ ಜರ್ನಲ್ ಮಾಡ್ದಂಗೂ ಆಗುತ್ತೆ, ನಿಮ್ಗೂ ಅರ್ಥ ಆಗತ್ತೆ ಯಾವ ತರ ಮಿಸ್ ಮಾಡ್ಕೋತೀವಿ ನಾವು ಅಂತ. ಓಕೆನಾ? ಇಲ್ಲಿ ನೋಡಿ, ಇದು ನಂದು ಡಿಮ್ಯಾಂಡ್ ಝೋನ್ ಇತ್ತು. ಈ ಪೂರ್ತಿ ನಂದು ಒಂದು ಡಿಮ್ಯಾಂಡ್ ಝೋನು. ನಾನು ಮಾರ್ಕೆಟ್ ನ್ಯೂಸ್ ಇತ್ತು ನಿನ್ನೆ, ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ಸ್ ಸಮಥಿಂಗ್ 7 ಗಂಟೆಗೆ ಏನೋ ಇತ್ತು. ನೋಡಿ ಇಲ್ಲೆಲ್ಲೋ ಇತ್ತು 7 ಗಂಟೆ. ಸೊ ಪ್ರೈಸ್ ಡ್ರಾಪ್ ಆಯ್ತು. ಡ್ರಾಪ್ ಆದ ತಕ್ಷಣ ನನ್ಗೆ ಇಲ್ಲಿ ಬುಲ್ಲಿಶ್ ಎನ್ಗಲ್ಫಿಂಗ್ ಮಾಡ್ತು. 1 ಮಿನಿಟ್ ಅಲ್ಲಿ ಕಾಣಿಸ್ತಾ ಇದೆಯಾ? ಇದು ಯಾವಾಗ್ಲೂ ಈ ತರ ಫೇಲ್ ಆಗಲ್ಲ, ಬಟ್ ನಿನ್ನೆ ಈ ತರ ಆಯ್ತು. ಇದು ಓಕೆನಾ? ಸೊ ಇಲ್ಲಿ ಬುಲ್ಲಿಶ್ ಎನ್ಗಲ್ಫಿಂಗ್ ಕೊಟ್ಟ ತಕ್ಷಣ ಈ ಗ್ರೀನ್ ಕ್ಯಾಂಡಲ್ ನಾನು ಎಂಟರ್ ಆದೆ. ಸೊ ಒಂದ್ ಸ್ವಲ್ಪ ಹೊತ್ತು ಪ್ರೈಸ್ ರಿಯಾಕ್ಟ್ ಆಯ್ತು. ಆಮೇಲೆ ಆಟೋಮೆಟಿಕ್ ಆಗಿ 8 o'clock ಕರೆಕ್ಟ್ ಆಗಿ ನಾನು SL ತಿಂತು. ನಾನು SL ತಿಂದಿದ್ದೆ ತಡ ಅದು ರಿಯಾಕ್ಷನ್ ಕೊಡ್ತು. ರೀಸನ್ ಏನಂತಂದ್ರೆ ನಾನು ಮ್ಯಾನಿಪುಲೇಟ್ ಆದೆ. ಅಂದ್ರೆ ನನ್ನನ್ನ ಅದಕ್ಕೆ ಪ್ರೈಸ್ ಅಷ್ಟು ಎಫಿಷಿಯಂಟ್ ಇರ್ಲಿಲ್ಲ ಮೇಲ್ ಹೋಗಕ್ಕೆ. ನನ್ SL ತಗೊಂಡು ಕೆಳಗಡೆ ಇನ್ನೊಂದು ಸ್ಮಾಲ್ ಡಿಮ್ಯಾಂಡ್ ಇತ್ತು, ಅದು ಲೋಯೆಸ್ಟ್ ಪ್ರೊಟೆಕ್ಟೆಡ್. ಇದು ಈ 1 ಮಿನಿಟ್ ಡಿಮ್ಯಾಂಡ್ ಇದೆ ನೋಡಿ. ಈ 1 ಮಿನಿಟ್ ಡಿಮ್ಯಾಂಡ್ ಹತ್ರ ಬಂದು ಜಸ್ಟ್ ವಿಕೌಟ್ ಮಾಡಿ ನೆಕ್ಸ್ಟ್ ಹೋಯ್ತು. ಬೇಜಾರಾಗ್ಲಿಲ್ಲ, ಬಟ್ ಬೆಳಗ್ಗೆಯಿಂದ ಕಾದಿದ್ದೀನಿ, ಅದು ಮಿಸ್ ಮಾಡ್ಕೊಂಡಲ್ಲ ಅಂತ ಒಂಥರ ಫೀಲ್ ಆಗಿತ್ತು. ಬಟ್ A+ ಇದಾಯ್ತಾ 1:T ನೋಡಿ. ನಾನು SL ಕೊಟ್ಟ ತಕ್ಷಣ ಆಲ್ಮೋಸ್ಟ್ ಲೈಕ್ 25 ಮಿನಿಟ್ಸ್ 25 ನಿಮಿಷದಲ್ಲಿ ಬ್ಯಾಕ್ ಟು ಬ್ಯಾಕ್ ಕ್ಯಾಂಡಲ್ ಮಾಡ್ತು. 1:2 ಅಂದ್ರೆ ನಮ್ದು ಇನ್ನೂ ಇಲ್ಲೇ ಆಗೋಗೋದು ನನ್ನ ಎಂಟ್ರಿ ಪ್ರಕಾರ. ಬಟ್ ಇಲ್ಲಿಗೆ ಹೋಗುತ್ತೆ ಅಂತ ನಂಗೆ ಗೊತ್ತಿತ್ತು. ಸೊ ಇದಾಯ್ತು, ಇದ್ರದ್ದು ಕತೆ ಮುಗೀತು. ಓಕೆನಾ? ಅದಕ್ಕಿಂತ ಅದಾದ್ಮೇಲೆ ಗೋಲ್ಡ್ ಬಿಟ್ಬಿಟ್ಟೆ. ಯಾಕೆಂದ್ರೆ ಮತ್ತೆ ನಮ್ಗೆ ಸ್ಟ್ರಕ್ಚರ್ ಎಲ್ಲ ಫಾರ್ಮ್ ಆಗಿರಲಿಲ್ಲ, ಬರೀ ಇಂಟರ್ನಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಬೈಸ್ ನೋಡ್ಕೋಣ ಅಂತ ನಿನ್ನೆ ಬಿಟ್ಟೆ. ಅದಾದ್ಮೇಲೆ ಇದು ಮೊನ್ನೆದು US30 ನಾನು ಟ್ರೇಡ್ ನೋಡಿದೆ. ಓಕೆನಾ? US30 ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. US30 ಕ್ರೇಜಿ ಟ್ರೇಡ್ ಹಿಡಿದ್ವಿ. ಇಲ್ಲಿ ನೋಡಿ, ಸೇಮ್ ಹೈ ಬ್ರೇಕ್ ಆಗಿತ್ತು, ಪ್ರೊಟೆಕ್ಟೆಡ್ ಲೋಗ್ ಬಂದಿತ್ತು. ಇದ್ರಲ್ಲಿ ಏನ್ ಮಾಡಿದೆ ನಾನು, ಅದ್ರ ತರ ತೊಂದರೆ ತಗೊಳ್ಳಿಲ್ಲ. ಈ ವಿಕ್ ಆಯ್ತಲ್ಲ, ಇದು ಕರೆಕ್ಟ್ ಆಗಿ 8 ಗಂಟೆಗೆ ನ್ಯೂಯಾರ್ಕ್ ಸೆಷನ್ ಓಪನ್ ಆಗುತ್ತೆ. ರಾತ್ರಿ 8 ಗಂಟೆಗೆ ನಮ್ಗೆ ಇಲ್ಲಿ ಇಂಡಿಯಾದಲ್ಲಿ 8 ಗಂಟೆಗೆ ಓಪನ್ ಆಗುತ್ತೆ. ವಿಕ್ ಔಟ್ ಕೊಟ್ಟ ತಕ್ಷಣ ನನ್ಗೆ ಗೊತ್ತಾಯ್ತು ಪ್ರೊಟೆಕ್ಟೆಡ್ ಲೋ ಪ್ರೊಟೆಕ್ಟ್ ಮಾಡ್ತಾ ಇದೆ ಆ ಪ್ರೈಸ್ ನ. ಸೊ ಮಾರ್ಕೆಟ್ ಈಗ ಬುಲಿಶ್ ಆಗತ್ತೆ ಅಂತ. ಏನು ಮಾಡಿಲ್ಲ. ನೆಕ್ಸ್ಟ್ ನಾನು ಏನ್ ಮಾಡಿದೆ, ನೆಕ್ಸ್ಟ್ ಕನ್ಫರ್ಮೇಶನ್ಗೆ ವೇಟ್ ಮಾಡಿದೆ. ಜಸ್ಟ್ ಎಲ್ಲ ನಾನು ಇದೆಲ್ಲ ಮೊದಲೇ ಅನಲೈಸ್ ಮಾಡಿದ್ದೆ. ನಿಮಗೆ ಈಗ ಪಟ್ ಅಂತ ಹೇಳ್ತಾ ಇದ್ದೀನಿ, ಬಟ್ ನಿಮಗೆ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಹೇಗೆ ಏನು ಅಂತ. ಸೊ ಅದಕ್ಕೆ ನೋಡಿ, ಇದು ಮತ್ತೆ ವಿ ಶೇಪ್ ರಿಕವರಿ ಅಂತಾರೆ. ಇದೀಗ ಬಂದ ಟ್ಯಾಪ್ ಆದ ತಕ್ಷಣ ಪಟ್ ಅಂತ ಇತ್ತು. ಈ ರೀಟೆಸ್ಟ್ ಅಲ್ಲಿ ನಾನು ಇಲ್ಲಿ ಎಂಟ್ರಿ ತಗೊಂಡೆ. ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಇಲ್ಲಿ ಎಂಟ್ರಿ ತಗೊಂಡೆ. ಸೊ ಮತ್ತೆ 1:2 ಇದು ಈಸಿ ಇತ್ತು. ಯಾಕೆಂದ್ರೆ ಸೇಮ್ ನಾವು ಏನ್ ಅನಲೈಸ್ ಮಾಡಿದ್ವಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ, ಅದನ್ನೇ ಲೋಯರ್ ಟೈಮ್ ಫ್ರೇಮ್ ಬಂದು ಎಕ್ಸಿಕ್ಯೂಟ್ ಮಾಡ್ಬೇಕಾಯ್ತು. ಬಟ್ ಇದ್ರಲ್ಲಿ ನಾನು ಸಿಗಾಕೋಬಾರ್ದಾಗಿತ್ತು. ಅದು ನಾನು ಒಳ್ಳೆ ಕೆಲಸ ಮಾಡಿದೆ, ವೆಯ್ಟ್ ಮಾಡಿದೆ ಪ್ರೈಸ್ಗೆ ಬರುತ್ತೆ ಅಂತ. ಬಂತು ನೀಟಾಗಿ ಇದ್ರ ಕೆಳಗಡೆ ಹೆಸರು ಇಟ್ಕೊಂಡೆ, ಒಂಚೂರು ಗ್ರೂಮ್ ಕೊಟ್ಟಿದ್ದೆ.
ನೀಟಾಗಿ ಟಿ ಪಿ ಇಟ್ಟಾಯ್ತು. ಸೊ ಇದು ಯು ಎಸ್ದು ಕತೆ ಮುಗೀತು. US 30 ಇದೊಂದಾಯ್ತು. ಸೊ ಗೋಲ್ಡ್ ಈಗ ಜಸ್ಟ್ ಆಫ್ಟರ್ನೂನ್ ಇದೊಂದು ಟ್ರೇಡ್ ಹಿಡಿದ್ವಿ, ಇದು ಸಕ್ಕದಾಗಿತ್ತು. ಇದು ನೋಡಿ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ, ಬುಲ್ಲಿಶ್ ಇದೆ. ನೀವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ, ಹೈಯರ್ ಟೈಮ್ ಫ್ರೇಮ್ ಅಂದ್ರೆ 4 ಅವರ್ಸ್ ನೋಡಿದ್ರೆ ಪ್ರೀವಿಯಸ್ ಕ್ಯಾಂಡಲ್ ನೀಟಾಗಿ ಬುಲ್ಲಿಶ್ ಆಗಿ ಕ್ಲೋಸ್ ಆಗಿದೆ ಇದು. ಸೊ ಇದೇನು ಅಂತಂದ್ರೆ ಸಪ್ಲೈ ಮೇಲಿದೆ, ಸಪ್ಲೈ ಇದು ಬ್ರೇಕ್ ಮಾಡುತ್ತೆ. ನಮ್ಗೆ ಇಂಪಾರ್ಟೆಂಟ್ ಸಪ್ಲೈ ಇರೋದು ಇದು. ಸೊ ಇದು ಇಂಟರ್ನಲ್ ಸಪ್ಲೈ ತರ. ಸೊ ಇದು ಬ್ರೇಕ್ ಮಾಡೇ ಮಾಡುತ್ತೆ. ಸೊ 4 ಅವರ್ ಕ್ಯಾಂಡಲ್ಸ್ ನಮ್ಗೆ ಅದ್ ನರೇಟಿವ್ ಹೇಳ್ತೀನಿ, ಅಂದ್ರೆ ಸ್ಟೋರಿ ಹೇಳ್ತಾ ಇದೆ ನಾನು ಬ್ರೇಕ್ ಮಾಡ್ತೀನಿ ಅಂತ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿರ್ಬೇಕು. ಸೊ ಏನ್ ಮಾಡಿದೆ, ಇಲ್ಲಿ ಮತ್ತೆ ಸೇಮ್ ಆಸ್ ಯೂಶುವಲ್ ನಾವು ಸ್ಟ್ರಕ್ಚರ್ ಇಲ್ಲಿ ಬ್ರೇಕ್ ಆಗಿತ್ತು, ಈ ಡಿಮ್ಯಾಂಡ್ ಆಕ್ಟಿವೇಟ್ ಆಗುತ್ತೆ ಯಾಕಂದ್ರೆ 50% ಡಿಸ್ಕೌಂಟ್ ಲೆವೆಲ್ ಎಲ್ಲ ಇದೆ. ಸೊ ಇಲ್ಲಿಗೆ ಬಂತು. ಇಲ್ಲಿ ಎಷ್ಟು ಮ್ಯಾನಿಪುಲೇಟ್ ಮಾಡ್ತು ಅಂದ್ರೆ ಇದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಕೆಲಸ ಇದು, ಓಡಾಡ್ಕೊಂಡು ಈ ಲೆವೆಲ್ ನಾನು ಲಿಮಿಟ್ ಇಟ್ಬಿಟ್ಟಿದ್ದೆ. ನೀಟಾಗಿ ಇಲ್ಲಿಗೆ ನೋಡಿ, ಇಲ್ಲಿಗೆ ಬಂದ್ ಹೋಯ್ತು ಮಾರ್ಕೆಟ್. ಬಟ್ ನಂದು ಇನ್ನೂ ಟ್ರಿಗರ್ ಆಗಿಲ್ಲ. ಬಂದ್ರೆ ಮಾತ್ರ ತಗೋತೀನಿ. ಈ ತರ ನಾನು ಲಾಸ್ ನೋಡ್ಬಿಟ್ಟಿನಿ, ಯಾಕೆಂದ್ರೆ ಇಲ್ಲಿ ಮೇಲ್ ಹೋಗ್ತಿದೆ ಅಂತ ಇಲ್ಲಿ ಎಂಟ್ರಿ ಆಗೋದು, ಸ್ಟಾಪ್ ಲಾಸ್ ಮತ್ತೆ ಇಲ್ಲಿ ಕೆಳಗಿಡೋದು, ಆ ಸ್ಟಾಪ್ ಲಾಸ್ ಈ ಸ್ಟಾಪ್ ಲಾಸ್ ಒಟ್ಟಿಗೆ ಹೊಡೆದಾಗ ನಮಗೆ ಡಬಲ್ ಲಾಸ್ ಆಗುತ್ತೆ. ಸೊ ಒಂದ್ ಎಂಟ್ರಿ ಏನ್ ಪ್ಲಾನ್ ಮಾಡಿರ್ತೀರಾ, 1% ರಿಸ್ಕ್ ಮಾಡಿರ್ತೀರಾ, ಅಥವಾ ನೀವು ಎಷ್ಟು ಪರ್ಸೆಂಟ್ ರಿಸ್ಕ್ ಮಾಡಿದ್ರೆ ಒಂದೇ ಟ್ರೇಡ್ ತಗೊಳ್ಳಿ. ಮಲ್ಟಿಪಲ್ ಟ್ರೇಡ್ಸ್ ತಗೊಂಡ್ರೆ ಮತ್ತೆ ನಿಮ್ಗೆ ಮಲ್ಟಿಪಲ್ ರಿಸ್ಕ್ ಆಗುತ್ತೆ. ಸೊ ನಾನೇನ್ ಮಾಡಿದೆ, ನೀಟಾಗಿ ಇಲ್ಲಿ ಹೋಯ್ತಾ ಹೋಗ್ಲಿ ಬಿಡು ಅಂತ ಅನ್ಕೊಂಡೆ. ನೀಟಾಗಿ ಬಂದು ಪಿನ್ ಪಾಯಿಂಟ್ ಎಂಟ್ರಿ, ಸ್ನೈಪರ್ ಎಂಟ್ರಿ ಅಂತಲ್ಲ, ನೀಟಾಗಿ ಒಂದು ವಿಕ್ ಅಷ್ಟೇ ಬಿಟ್ಟಿದ್ದು. ನೆಕ್ಸ್ಟ್ 1:2 ಕೊಡ್ತು ನನಗೆ. ಸೊ ಇಷ್ಟೇ ಬೇಕಾಗಿದ್ದು. ಇನ್ನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೋದು, ಬೇಡ. ಆಸ್ ಯೂಶುವಲ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಮ್ ಮಾರ್ಕೆಟ್ ಅಲ್ಲಿ ಒಂದು ಲೋಟ ನೀರ್ ಸಾಕು ನಮ್ಗೆ ಇಡೀ ಒಂದ್ ಬೊಕ್ಸೆ ಒಂದ್ ಚೊಂಬು ಅಷ್ಟೆಲ್ಲ ನಮಗ್ ಸೀನೇ ಇಲ್ಲ. ನಮಗ್ ಬೇಕಾಗಿದ್ದಿದೆ ಇಷ್ಟ ಆಯ್ತು. ಸೊ ನಂದು ಏನ್ ಲಾಸ್ ಆಗಿತ್ತು ಗೋಲ್ಡ್ ಅಲ್ಲಿ ಅದನ್ನ ರಿಕವರ್ ಮಾಡ್ಕೊಂಡು US 30 ಲಾಭ ಆಗಿತ್ತು. ಅದು ಇದು ಎರಡೂ ಎಲ್ಲ ಸರಿಯಾಗಿ. ಸೊ ಇದು 1% ಡೌನ್ ಇತ್ತು. ಸೊ 1% ಡೌನ್ ಆಗಿದ್ದು ಇದೇನಾಯ್ತು, ಮತ್ತೆ 2% ಅಪ್ ಮಾಡ್ತು. ಅಲ್ಲಿ 2%, 4% -1%. ಸೊ 3% ಅಪ್ ಅಲ್ಲಿ ಇದೀನಿ ನನ್ನ ಕ್ಯಾಪಿಟಲ್ ಮೇಲೆ. ಸೊ ಈ ತರ ಟ್ರೇಡ್ ಮಾಡ್ಬೇಕು. ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಫಾಲೋ ಮಾಡ್ಕೊಂಡು ಹೋದ್ರೆ, ಈಗ ಸುಮ್ನೆ ಹೇಳೋದು ನನ್ಗೆ ಇಲ್ಲೆಲ್ಲ ನನಗೆ ಬೈ ಅನ್ಸಿದ್ದು ಬೆಳಗ್ಗೆ, ಇವತ್ತು ಫ್ರೈಡೆ ಅಲ್ವಾ, ಫ್ರೈಡೆ ಬೆಳಗ್ಗೆ 9 ಕಾಲ ಇಲ್ಲಿಂದಾನೇ ನನಗೆ ಬೈಸ್ ಕಾಣಿಸ್ತಾ ಇತ್ತು. ಬಟ್ ನನ್ ಪ್ರಾಪರ್ ಆಗಿ ಈ ಸ್ಟ್ರಕ್ಚರ್ ಬ್ರೇಕ್ ಆದ್ರೆ ಇನ್ನು ವ್ಯಾಲಿಡೇಷನ್ ಚೆನ್ನಾಗಿರೋದು. ಯಾಕೆಂದ್ರೆ ಈ ಸ್ಟ್ರಕ್ಚರ್ ಬ್ರೇಕ್ ಮಾಡ್ತಾ ಇದೆ ಅಂತಂದ್ರೆ ಬುಲ್ಲಿಶ್ ಮೊಮೆಂಟಮ್ ಕಾಣಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಓ ಇದನ್ನೇ ಬ್ರೇಕ್ ಮಾಡಿದೆ ಅಂತ. ಸೊ ಇದೆಲ್ಲ ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಬಟ್ ಬುಲ್ಲಿಶ್ ಇದೆ, ಸಂವಾಟ್ ಬುಲ್ಲಿಶ್ ಇದೆ, ಇಟ್ ವಿಲ್ ಗೋ ಒಂಥರ ಗೊತ್ತಾಗ್ತಾ ಇತ್ತು ಪ್ರೈಸ್ ತುಂಬಾ ಬುಲ್ಲಿಶ್ ಇದೆ ಅಂತ. ಆಮೇಲೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ರೈಸ್. ಓಕೆನಾ, ಡೈಲಿ 4 ಅವರ್ಸ್ 2 ಅವರ್ಸ್ ಅಲ್ಲೆಲ್ಲ ಪ್ರೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈಗ ನಾನು ತಗೊಂಡಿರೋದ್ರಲ್ಲಿ, ಸೊ ಗೋಲ್ಡ್ ಅಲ್ಲಿ ಒಂದು SL ಹಿಟ್ ಆಗಿತ್ತು, ಅದನ್ನ ಮತ್ತೆ TP ಹಿಟ್ ಆಯ್ತು. ಅದ್ರ ಜೊತೆಗೆ US 30 ಒಂದು TP ಹಿಟ್ ಆಯ್ತು. ಸೊ ಆಮೇಲೆ ಏನಾಯ್ತು ಅಂದ್ರೆ, ನಿನ್ನೆ US 30 ನಮಗೆ ಪ್ರಾಪರ್ ಆಗಿ ಟ್ರೇಡೇ ಸಿಕ್ಕಿಲ್ಲ. ಯಾಕೆ ಅಂದ್ರೆ ಅದು ಯಾವಾಗ ನಮಗೆ ಅರ್ಥ ಆಗಲ್ವೋ ಅದನ್ನ ಬಿಟ್ಬಿಡ್ಬೇಕು. ಈಗ ನೋಡಿ, ಇಲ್ಲಿ ನನಗೆ ಪ್ಲಾನ್ ಅರ್ಥ ಆಗಿತ್ತು, ಇದನ್ನ ತಗೊಂಡೆ. ಆಮೇಲೆ ಸ್ಟ್ರಕ್ಚರ್ ಬ್ರೇಕ್ ಆಯ್ತು, ಮೇಲ್ಗಡೆ ಗ್ರೂಮ್ ಇತ್ತು, ಮೇಲ್ಗಡೆ ಹೋಗ್ಲಿಲ್ಲ, ಅದು ಮತ್ತೆ ಕೆಳಗಡೆ ಬಂತು. ಇದನ್ನ ಫೋರ್ಸ್ ಮಾಡಬಾರ್ದು ಅಂತಾನೆ. ಯಾಕೆಂದ್ರೆ ನನ್ಗೆ ಬುಲ್ಲಿಶ್ ಇದೆ, ಇಲ್ಲಿ ಸೆಲ್ ತಗೊಳಕ್ಕೂ ನನಗೆ ಸರಿ ಅನ್ಸಲ್ಲ. ಇಲ್ಲಿಂದ ಈಗ ಅದು ನಾನ್ ಟೈಮ್ ಅಂದ್ರೆ ನಿನ್ನೆ ಮಧ್ಯರಾತ್ರಿ 12 ಗಂಟೆಲಿ ಹೋಗಿರೋದು ಇದು. ಸೊ ಆಗ ನಾನು ಟ್ರೇಡ್ ಮಾಡಲ್ಲ ಕೋರ್ಸ್, ಯಾಕಂದ್ರೆ ನಮ್ದು ಡೈಲಿ ಕೊಡೋ ಟೈಮ್ ಸಾಕಾಗಿರುತ್ತೆ. ಸೊ ಈ ತರ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಟ್ರೇಡ್ ಸಿಕ್ತಿಲ್ಲ ಅಂತ ಫೋರ್ಸ್ ಮಾಡ್ಕೋಬೇಡಿ. ಆಮೇಲೆ ಇನ್ನೊಂದೇನಂದ್ರೆ, ಈ ರೇಂಜಿಂಗ್ ಮಾರ್ಕೆಟ್ ಅಲ್ಲಿ ಬರೀ A+ ನಿಮಗೆ ಇದು ಈಗ ನೋಡಿದಾಗಲ್ಲ, ಈಗ ನೋಡಿ, ಈಗ ಸುಮ್ಮನೆ ಮಾರ್ಕೆಟ್ ನ ಈಗ್ಲೂ ಒಂದು ನೋಡಿದ್ರೆ, ಇಲ್ಲಿಂದ ಒಂದು ಬೈ ನೋಡ್ಬೋದು, ಇಲ್ಲಿಂದ ಒಂದು ಡಿಮ್ಯಾಂಡ್ ಇದೆ, ಇಲ್ಲಿಂದ ಬೈ ನೋಡ್ಬೋದು, ಹೋಗ್ಬೋದು ಅದು. ಬಟ್ ನಮ್ ಟೈಮಿಂಗ್ಸ್ ಏನಿದೆ, ಲಂಡನ್ ಸೆಷನ್, ನ್ಯೂಯಾರ್ಕ್ ಸೆಷನ್, ಏಷ್ಯನ್ ಸೆಷನ್, ಈ 3 ಸೆಷನ್, ಅದ್ರಲ್ಲಿ ನಿಮ್ಗೆ ಯಾವ್ದು ತುಂಬಾ ವರ್ಕೌಟ್ ಆಗ್ತಿದೆ ಅದನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ಆ ಪ್ಲಾನ್ ಮಾಡ್ಕೋದು ಆ ಟೈಮಲ್ಲಿ ಮಾತ್ರ ನೀವು ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ನಿಮ್ಗೆ ಸಿಗ್ತಾ ಇರುತ್ತೆ. ಇಲ್ಲಿ ನೋಡಿ, ನಾನು ಹೇಳಿದೆ ಅಲ್ವಾ, ಇಲ್ಲಿ ನನಗೆ ಬೈಸ್ ಕಾಣಿಸ್ತಾ ಇತ್ತು, ಇಲ್ಲೇ ತಗೋಬಹುದಾಗಿತ್ತು, ನಾನು ಇಲ್ಲೂ ತಗೋಬಹುದಾಗಿತ್ತು. ನನಗೆಲ್ಲ ಕಾಣಿಸುತ್ತೆ. ಮೀನ್ಸ್ ಎಲ್ಲರಿಗೂ ಅಷ್ಟೇ, ಮಾರ್ಕೆಟ್ ನೋಡಿದ ತಕ್ಷಣ ಅದ್ ಕರಿತಾ ಇರುತ್ತೆ, ಬಾ ಎಂಟ್ರಿ ಹಾಕೋದ. ನಿಮಗೆ ಎಲ್ಲಿ ಎಂಟ್ರಿ ತಗೋಬೇಕು, ಎಲ್ಲಿ ನನಗೆ ಪ್ರೊಬಬಿಲಿಟಿ ಜಾಸ್ತಿ ಇದೆ, ವಿನ್ ಸೈಡ್ ಯಾವ ಕಡೆ ಜಾಸ್ತಿ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಬೈಸ್ ತಗೊಂಡಿದ್ದು ನಾನು ಆಫ್ ಟೈಮ್ ಅಲ್ಲಿ ತಗೊಂಡಾಗ ನಾನು ನೋಡ್ದಂಗೆ ಒಂದು 25% TP ಹಿಟ್ ಆಗಿದೆ, ಮಿಕ್ಕಿ ಟೈಮ್ 75% ಆಫ್ ದ ಟೈಮ್ ನನಗೆ SL ಹಿಟ್ ಆಗಿರೋದು ಆಫ್ ಟೈಮ್ ತಗೊಂಡಾಗ. ಸೊ ಏನ್ ಮಾಡ್ಬೇಕು, ಅಷ್ಟು ನಿಮ್ಗೆ ಗೊತ್ತಾದ್ಮೇಲೂ ಕೂಡ ನೀವು ಆ ಟೈಮಲ್ಲೇ ಟ್ರೇಡ್ ಮಾಡ್ತೀನಿ ಅಂತ ಹೋಗ್ತಾ ಇದ್ರೆ ಅದು ಸರಿಯಲ್ಲ ಅಲ್ವಾ. ಸೊ ಅದಕ್ಕೆ ಲಂಡನ್ ಸೆಷನ್, ನ್ಯೂಯಾರ್ಕ್ ಸೆಷನ್ ಡೈಲಿ 2 ಟ್ರೇಡ್ ಮ್ಯಾಕ್ಸ್. ಏನೋ ತುಂಬಾ A+ ಸೆಟಪ್ ಏನೋ ಸಿಕ್ತು ಅಂತಂದ್ರೆ 3ನೇ ಟ್ರೇಡ್ ನೋಡ್ಬೋದು. ಯಾಕೆಂದ್ರೆ ನಮ್ಗೆ ಇರೋದೇ ಅದೊಂದು ಜಾಬ್ ಆಗಿರೋದ್ರಿಂದ, ಅಂದ್ರೆ ನೀಟಾಗಿ ಟ್ರೇಡ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರೋದ್ರಿಂದ ರಿಸ್ಕ್ ಮಾಡ್ಕೊಳ್ಳಿ. ಅದರ ರಿಸ್ಕ್ ತಕ್ಕಂಗೆ ನೀವು ಟ್ರೇಡ್ಸ್ ತಗೋಬೇಕು. ನೀವು ಒಂದೇ ದಿನ ಇದು ಒಂದೇ ಟ್ರೇಡ್ ಮೇಲೆ ನಾನೀಗ 10% ರಿಸ್ಕ್ ಮಾಡೋದು, 2% ರಿಸ್ಕ್ ಮಾಡೋದು, ಅಥವಾ ನಿಮ್ ಹೋಲ್ ಕ್ಯಾಪಿಟಲ್ ನ ರಿಸ್ಕ್ ಮಾಡೋದು, ಅದಲ್ಲ. ನೀಟಾಗಿ ಪ್ಲಾನ್ ಮಾಡ್ಕೊಂಡು ಆತರ ಮಾಡ್ಬೇಕು. ಸೊ ಇಷ್ಟ ಆಯ್ತು ಇವತ್ತಿನ ಈ ವೀಕಿನ ಕತೆ. ಸೊ ಫ್ರೈಡೆ ಇನ್ನೊಂದು ನ್ಯೂಯಾರ್ಕ್ ಸೆಷನ್ ಇದೆ, ಅದು ಹೇಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ನಾನು ಇವತ್ತು ಇನ್ನೇನು ಮಾಡಕ್ ಹೋಗಲ್ಲ, ಯಾಕಂದ್ರೆ
ಈ ವಾರಕ್ಕೆ ನಾನು ಖುಷಿಯಾಗಿದ್ದೀನಿ. ಲೆಟ್ ಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ನೆಕ್ಸ್ಟ್ ವೀಕ್ ಹೇಗಿರುತ್ತೆ ಏನು ಅಂತ. ಆದಷ್ಟು ಲೈವ್ ಟ್ರೇಡ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಆಗದೆ ಹೋದರೆ ಈ ಥರ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡಿ. ಓಕೆನಾ? ಓಕೆ ಗೈಸ್, ಸಿ ಯು ದೆನ್. ಬೈ ಬೈ, ಟೇಕ್ ಕೇರ್.